ಸರ್, ಈಗ ಧರ್ಮಸ್ಥಳದ ವಿಚಾರ ಗಮನಿಸ್ತಾ ಇದ್ದೀರಿ, ಓವರಾಲ್ ಆಗಿ ಏನ್ ನಡೀತದೆ ನಮ್ಮ ಅಬ್ಸರ್ವೇಷನ್? ಧರ್ಮಸ್ಥಳ ಪ್ರಕರಣವನ್ನ ನಾವು ಎರಡು ವಿಭಾಗವಾಗಿ ನೋಡ್ಬೇಕು. ಒಂದು, ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ. ಇನ್ನೊಂದು ಸೌಜನ್ಯ ಪ್ರಕರಣ. 2012ರಲ್ಲಿ 17 ವರ್ಷದ ಹೆಣ್ಣು ಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದ್ರ ಬಗ್ಗೆ ನೋವಿದೆ. ಸಾವಿನ ನಂತರವಾದ್ರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ 7 ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಅನುಮಾನನೇ ಬೇಡ. ನಾವೆಲ್ಲರೂ ಕೂಡ ಸೌಜನ್ಯ ಪರ. ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ, ಆನಂತರ ಸಿಐಡಿ ಎನ್ಕ್ವೈರಿ ಆಗಿದೆ, ತದನಂತರ ಸಿಬಿಐ ಎನ್ಕ್ವೈರಿ ಆಗಿ ಕ್ಲೋಜರ್ ರಿಪೋರ್ಟ್ ಬಂದಿದೆ. ಈ ಮೂರು ಏಜೆನ್ಸಿ ಅಲ್ದಲೆ ಇನ್ಯಾವುದಾರು ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ತಾಯಿಯವರಲ್ಲಿ ನಾ ಕೇಳ್ತೀನಿ, ಅಮ್ಮ ದಯವಿಟ್ಟು ಹೇಳಿ, ನಾವೇ ಸ್ವತಃ ಆಗಿ ಹೈಕೋರ್ಟ್ಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಏಜೆನ್ಸಿಗೆ, ನೀವು ಹೇಳಿದಂತ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ. ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನ ನಾ ಮಾಡಿಕೊಡ್ತೀನಿ. ಅಥವಾ ಈ ಕೇಸನ್ನ ರೀಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ. ಆರೋಪಿ ಯಾರು ಅಂತ ಗೊತ್ತಾಗಬೇಕು, ಒಂದು ಕೃತ್ಯನೇ ಸಿಗದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ. ಈ ಪ್ರಕರಣವನ್ನ ಒಂದು ಕಡೆ ಇಟ್ಟು ಈಗ ಏನು ಬುರುಡೆ ಹೊಡ್ಕೊಂಡು ಹೋಗ್ತಾ ಇದಾರಲ್ಲ, ಈ ಪ್ರಕರಣವನ್ನ ಸಪರೇಟ್ ಆಗಿ ನೋಡೋಣ. ನಾನು ಧರ್ಮಸ್ಥಳದ ಹೈಸ್ಕೂಲ್ ನಲ್ಲೂ ಕೂಡ, ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಅಲ್ಲೂ ಸ್ವಲ್ಪ ದಿನ ಇದ್ದೆ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ 3 ವರ್ಷ ಡಿಗ್ರಿ ಓದಿದ್ದೀನಿ. ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ನನಗೆ ಧರ್ಮಸ್ಥಳದ ಬಗ್ಗೆ ನನಗೆ ಆದಂತ ಒಂದಷ್ಟು ತಿಳುವಳಿಕೆ, ಜ್ಞಾನ ಇದೆ. ಆದ್ರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ, 367 ಪ್ರಕರಣಗಳು ದಾಖಲಾಗಿದ್ದಾವೆ, ಎಲ್ಲಾ ಕಡೆ ಬುರುಡೆ ಇದಿವೆ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು, ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದ್ರೆ ಮರುದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದ್ರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದ್ರೆ, ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದ್ರೆ ನಾವು SIT ಮಾಡಿರೋದು ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ರೆ, ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ ಆರೋಪಿಯನ್ನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ಆರೋಪಿ. ಆ ಆರೋಪಿಯ ಅಪರಾಧವನ್ನ ಸಾಬೀತು ಮಾಡ್ಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹಲೋ, 12 ಗುಂಡಿ ಆಗದಾಯ್ತು, ಏನೂ ಸಿಕ್ಲಿಲ್ಲ. 13ನೇ ಗುಂಡಿ ಆಗಿ ಇನ್ನು ಮೀನಾಮೇಷ ಅನ್ನಿಸ್ತಿದ್ದಾರೆ. ಈ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇನ್ಯಾವುದನ್ನ ತೋರಿಸ್ತೀನಿ, ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ವೀರೇಂದ್ರ ಹೆಗ್ಗಡೆ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನ, ನೀವು ಮಾಡಿರುವಂತಹ ಆರೋಪವನ್ನ ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡ್ಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ. ಆ ಚೆನ್ನಯ್ಯ, ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಸರ್. ಮೊಹಂತಿ ಅವರೇ, ನೀವೊಬ್ರು ಸೀನಿಯರ್ IPS ಆಫೀಸರ್ ಇದ್ದೀರಿ, ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು, ಅವನು ಇದ್ದಕ್ಕಿದ್ದಂಗೆ ಹೆಂಗ್ ಬಂದ, ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ. ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನ್ ಯಾಕೆ ಮಾತಾಡಿಲ್ಲ ಅಂತ ನನ್ನ ಕೇಳ್ತಾ ಇದ್ದಾರೆ. ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ. ಏನು ಅಂತಂದ್ರೆ 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದ್ರೆ, ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂತ ವೀರೇಂದ್ರ ಹೆಗ್ಗಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ್ ಅಂತ ನನಗೆ ಆಶ್ಚರ್ಯ ಆಯ್ತು. ಇರ್ಬೋದೇನಪ್ಪ, ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರ್ಲಿಲ್ಲ. ಆದ್ರೆ ಆಗದಾಗ ಏನೂ ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವ್ದೋ ಒಂದ್ ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವ್ದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂತ ಪ್ರಯತ್ನ ನಡೀತಾ ಇದೆ. ಆಯ್ತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂತ ವೀರೇಂದ್ರ ಹೆಗ್ಗಡೆ ಅವರನ್ನ ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗಿತಾ ಇದ್ದೀರಿ? ಆಯ್ತು, ಇಲ್ಲಿವರೆಗೆ ಏನಾದ್ರು ಸಿಕ್ಕಿದ್ಯಾ? ಅವನು ಫಸ್ಟ್ ಎನ್ಕ್ವೈರಿ ಮಾಡಿ. ಅದು ಯಾವುದು ಮಾಡ್ತಾ ಇಲ್ಲ. ಆದ್ರೆ ಧರ್ಮಸ್ಥಳದಲ್ಲಿ ಈ ತರದ 367 ಪ್ರಕರಣಗಳಿದಾವೆ, ಈ ತರದ್ದು ಕೊಲೆ ನಡೆದಿದ್ದಾವೆ ಅಂತ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿದ್ದಾನೆ. ಆತನ ಹೆಸರು ಬಾಲನ್ ಅಂತ ಹೇಳಿ. ಆ ಬಾಲನ್ನು ಇನ್ನೊಬ್ರು ಮೊಬೈಲ್ ತೋರಿಸ್ತಾರೆ, ಅದ್ರೊಳಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. ನಾನು